ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಅಪ್ಪ ಮತ್ತು ಅಮ್ಮ ಊರಿನಲ್ಲಿ ಇರುವ ಮನೆಯನ್ನು ಮಾರಾಟ ಮಾಡಿ ನೀವು ನಮ್ಮ ಬಳಿ ಬಂದು ಬಿಡಿ. ನಿಮ್ಮ ಸೊಸೆ ಗರ್ಭಿಣಿಯಾಗಿರುವುದರಿಂದ ಅವಳಿಂದ ಏನು ಕೆಲಸ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಇಲ್ಲಿ ಕೆಲಸದವರು ಯಾರೂ ಸಿಗ್ತಾ ಇಲ್ಲ. ಸಿಕ್ಕಿದರೂ ಇವರಿಗೆ ತುಂಬ ಹೆಚ್ಚಿನ ಸಂಬಳ ಬೇರೆ ಕೊಡಬೇಕು. ನೀವಿಬ್ಬರು ಇಲ್ಲಿ ಬಂದರೆ ಅಮ್ಮ ಮನೆಯಲ್ಲಿ ಕೆಲಸವನ್ನು ಮಾಡಿಕೊಳ್ತಾರೆ. ನೀವು ಹೊರಗಿನ ಕೆಲಸವನ್ನು ನೋಡಿಕೊಳ್ಳಬಹುದು. ಮನೆ ಮಾರಿದ ದುಡ್ಡಿನಿಂದ ಇಲ್ಲೇ ಸ್ವಲ್ಪ ದೊಡ್ಡ ಮನೆಯನ್ನು ಮಾಡಿಕೊಂಡು ನೆಮ್ಮದಿಯಾಗಿ ಇರಬಹುದು. ಹಬ್ಬಕ್ಕೆ ಮಗಳು ಮತ್ತು ಅಳಿಯ ಬರುತ್ತಿದ್ದೇವೆ ಎಂದು ಬರೆದಿದ್ದ ಪತ್ರವನ್ನು ಓದಿದ ಕ್ಷಣದಿಂದಲೂ ರಾಮಚಂದ್ರರಾವ್ ಮತ್ತು ಸುಶೀಲಮ್ಮ ಅವರ ಹೃದಯ ತುಂಬ ಭಾರವಾಗಿ ಬಿಟ್ಟಿತ್ತು. 4 ತಿಂಗಳ ಮೊದಲೇ ಮಗಳಿಗೆ ಮದುವೆಯನ್ನು ಮಾಡಿ ಅತ್ತೆ ಮನೆಗೆ ಕಳುಹಿಸಿಕೊಟ್ಟಿದ್ರು. ಹಬ್ಬಕ್ಕೆ ಕರೆಯದೇ ಇದ್ರೆ ಚೆನ್ನಾಗಿರೋದಿಲ್ಲ. ಮಗಳ ಅತ್ತೆ ಮನೆಯವರು ಏನಾದರೂ ಅಂದುಕೊಳ್ತಾರೆ ಅಂತ ಇಷ್ಟವಿಲ್ಲದ ಮನಸ್ಸಿನಿಂದಲೇ ಮಗಳಿಗೆ ಪತ್ರವನ್ನು ಬರೆದಿದ್ರು. ಹಬ್ಬಕ್ಕೆ ಬಂದು ಬಿಡಿ ಅಂತ. ತಂದೆಯ ಪತ್ರವನ್ನು ಓದಿದ ಮಗಳು ತುಂಬ ಸಂತೋಷದಿಂದ ನಾನು ಮತ್ತು ನಿಮ್ಮ ಅಳಿಯಂದಿರು ಹಬ್ಬಕ್ಕೆ ಖಂಡಿತ ಬರುತ್ತೇವೆ ಅಂತ ಪತ್ರವನ್ನು ಬರೆದ್ಲು. ಅದನ್ನು ನೋಡಿದ ತಂದೆ ತಾಯಿಗೆ ಈಗ ಟೆನ್ಷನ್ ಜಾಸ್ತಿಯಾಗಿ ಬಿಟ್ಟಿತ್ತು. ಮಗ ರವಿಕುಮಾರ್ ವಿದ್ಯಾಭ್ಯಾಸಕ್ಕಾಗಿ ಹೊಲವನ್ನು ಮಾರಾಟ ಮಾಡಿಬಿಟ್ಟಿದ್ರು. ವಿದ್ಯಾಭ್ಯಾಸ ಮುಗಿದ ತಕ್ಷಣ ನಗರದಲ್ಲಿ ಒಂದು ದೊಡ್ಡ ಪ್ರೈವೇಟ್ ಕಂಪನಿಯಲ್ಲಿ ಒಳ್ಳೆಯ ಕೆಲಸ ಕೂಡ ಸಿಕ್ಕಿತ್ತು. ಕೆಲವೇ ದಿನಗಳಲ್ಲಿ ಮಗನಿಗೆ ಮದುವೆ ಕೂಡ ಆಯಿತು. ಮಗನ ಮದುವೆಯಾದ ಕೆಲವು ದಿನಗಳಲ್ಲೇ ಮಗಳು ಪ್ರಿಯಾಗೂ ಮದುವೆ ಫಿಕ್ಸ್ ಆಗಿಬಿಡ್ತು. ಮಗ ಇನ್ನು ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದ. ನಗರದಲ್ಲಿ ಸೆಟ್ಲ್ ಆಗುವುದಕ್ಕೆ ಕಷ್ಟ ಅಂದುಕೊಂಡು ತಂಗಿಯ ಮದುವೆಗೆ ಅವನಿಂದ ದುಡ್ಡು ಕಳಿಸಲು ಸಾಧ್ಯವಿಲ್ಲ ಅಂತ ಅಂದುಕೊಂಡ ರಾಮಚಂದ್ರರಾವ್ ಅವರು ಬೇರೆ ದಾರಿ ಇಲ್ಲದೆ ಮಗಳ ಮದುವೆಗಾಗಿ ಮನೆಯನ್ನು ಅಡಮಾನ ಇಟ್ಟುಬಿಟ್ರು. ಮಗ ನಗರದಲ್ಲಿ ಸ್ವಲ್ಪ ಸೆಟ್ಲ್ ಆದ್ಮೇಲೆ ಕಳುಹಿಸಿಕೊಡುವ ದುಡ್ಡಿನಿಂದ ಮನೆಯನ್ನು ಬಿಡಿಸಿಕೊಳ್ಳಬಹುದು ಅಂದುಕೊಂಡಿದ್ರು ಆ ತಂದೆ ತಾಯಿ. ಮದುವೆಯಾದ 4 ತಿಂಗಳಿಗೆ ಮಗಳು ಮತ್ತು ಅಳಿಯ ಹಬ್ಬಕ್ಕಾಗಿ ಮನೆಗೆ ಬರುತ್ತಿದ್ರು. ಅವರು ಬಂದರೆ ಸುಮಾರು 5,000 ಖರ್ಚು ಬಂದೇ ಬರುತ್ತೆ. ಈ ದುಡ್ಡನ್ನು ಎಲ್ಲಿಂದ ತರಬೇಕು ಅಂತಾನೆ ರಾಮಚಂದ್ರರಾವ್ ಅವರಿಗೆ ಅರ್ಥನೇ ಆಗಲಿಲ್ಲ. ತುಂಬ ಸಮಯ ಯೋಚಿಸಿದ ನಂತರ ಕೊನೆಗೆ ನಮ್ಮ ಮಗನೊಬ್ಬನೇ ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಅಂದುಕೊಂಡು ಮಗನಿಗೆ ಒಂದು ಪತ್ರವನ್ನು ಬರೆದರು. ಮಗ, ಹಬ್ಬಕ್ಕೆ ನಿನ್ನ ಭಾವ ಮತ್ತು ತಂಗಿ ಮನೆಗೆ ಬರುತ್ತಿದ್ದಾರೆ. ಆದ್ದರಿಂದ ನೀನು ತಕ್ಷಣಕ್ಕೆ 5,000 ದುಡ್ಡನ್ನು ಕಳುಹಿಸಿಕೊಡಬೇಕು ಅಂತ ಕೇಳಿಕೊಂಡಿದ್ರು. ಹಬ್ಬ ಇನ್ನು 2 ದಿನ ಇರಬೇಕಾದ್ರೇ ಪ್ರಿಯಾ ಮತ್ತು ರಾಜೇಶ್ ಅತ್ತೆಯ ಮನೆಗೆ ಬಂದಿದ್ರು. ಪ್ರಿಯಾ ಮನೆಗೆ ಬಂದಾಗಿನಿಂದ ಅಮ್ಮ, ನಿಮ್ಮ ಅಳಿಯನಿಗೆ ಇದು ಇಷ್ಟ, ಅದು ಇಷ್ಟ, ಅವರಿಗಿದು ಬೇಕು, ಅದು ಬೇಕು ಅಂತ ಅತ್ತೆ ಮನೆಯ ಎಲ್ಲ ವಿಷಯಗಳನ್ನು ತನ್ನ ತಾಯಿಗೆ ಹೇಳ್ತಾ ಇದ್ಲು. ಮದುವೆಯಾದ ನಂತರ ಮೊಟ್ಟ ಮೊದಲ ಬಾರಿ ತವರಿಗೆ ಬಂದಿದ್ದ ಮಗಳಿನಲ್ಲಿ ಎಷ್ಟೊಂದು ಬದಲಾವಣೆಗಳು ಕಾಣಿಸ್ತಾ ಇದ್ವು ಆ ತಂದೆ ತಾಯಿಗೆ. ಮೈ ತುಂಬ ಹಾಕಿಕೊಂಡಿದ್ದ ಒಡವೆಗಳ ಜೊತೆಗೆ ದೊಡ್ಡ ಮನೆಯ ಸೊಸೆ ಎನ್ನುವ ಹೆಮ್ಮೆ ಅವಳ ಮಾತಿನಲ್ಲಿ ನಡತೆಯಲ್ಲೂ ಕಾಣಿಸ್ತಾ ಇತ್ತು. ಪ್ರಿಯಾ ನೋಡಲು ತುಂಬ ಸುಂದರವಾಗಿದ್ಲು. ಸಂಬಂಧಿಕರ ಒಂದು ಮದುವೆಯಲ್ಲಿ ರಾಜೇಶ್ ಪ್ರಿಯಾಳನ್ನು ನೋಡಿ ಮೊದಲ ನೋಟದಲ್ಲಿಯೇ ಇಷ್ಟಪಟ್ಟಿರುತ್ತಾನೆ. ತನ್ನ ತಂದೆ ತಾಯಿಯನ್ನು ಕರೆದುಕೊಂಡು ಬಂದು ಅವರು ಮದುವೆಯ ಮಾತುಕತೆಯನ್ನು ನಡೆಸಿ, ನಮಗೆ ಯಾವುದೇ ವರದಕ್ಷಿಣೆ ಬೇಡ, ಆದರೆ ಮದುವೆಯನ್ನು ಮಾತ್ರ ಗ್ರ್ಯಾಂಡ್ ಆಗಿ ಮಾಡಿಕೊಡಿ ಅಂತ ಕೇಳಿದಾಗ ರಾಮಚಂದ್ರರಾವ್ ಇಲ್ಲ ಅಂತ ಹೇಳಲಾಗಲಿಲ್ಲ. ಯಾಕೆಂದ್ರೆ ರಾಜೇಶ್ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದ. ತಂದೆ ತಾಯಿಗೆ ಒಬ್ಬನೇ ಮಗ, ಆಸ್ತಿ ಅಂತಸ್ತು ಎಲ್ಲವೂ ಇತ್ತು. ಮಗನ ಸಂತೋಷವೇ ನಮ್ಮ ಸಂತೋಷ ಅಂದುಕೊಂಡ ತಂದೆ ತಾಯಿ ಮಗ ಇಷ್ಟಪಟ್ಟ ಹುಡುಗಿಯ ಜೊತೆ ಅವನ ಮದುವೆಯನ್ನು ಮಾಡಲು ಒಪ್ಪಿಕೊಂಡಿದ್ರು. ನಮಗಿಂತ ಎಷ್ಟೋ ಶ್ರೀಮಂತ ಕುಟುಂಬದಿಂದ ಸಂಬಂಧ ಬಂದಿದೆ ಎಂದು ರಾಮಚಂದ್ರರಾವ್ ಮತ್ತು ಸುಶೀಲಮ್ಮ ಕೂಡ ತುಂಬ ಸಂತೋಷಪಟ್ಟಿದ್ರು. ಸದ್ಯಕ್ಕೆ ನಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂತ ಈ ಸಂಬಂಧವನ್ನು ಬಿಟ್ಟು ಬಿಟ್ರೆ ಕೈಗೆ ದುಡ್ಡು ಬಂದಾಗ ಇಷ್ಟು ಒಳ್ಳೆಯ ಸಂಬಂಧ ಮತ್ತೆ ನಮಗೆ ಸಿಗುವುದಿಲ್ಲ ಅಂತ ಹೇಳಿ ಮನೆಯನ್ನು ಅಡಮಾನ ಇಟ್ಟು ದುಡ್ಡನ್ನು ತಂದು ಪ್ರಿಯಾಳ ಮದುವೆಯನ್ನು ಅದ್ದೂರಿಯಾಗಿ ಮಾಡಿ ಮುಗಿಸಿ ನನ್ನ ಜವಾಬ್ದಾರಿ ಮುಗಿಯಿತು ಅಂದುಕೊಂಡ್ರು. ಆದರೆ ಮಗಳ ಜವಾಬ್ದಾರಿ ಇನ್ನೂ ಮುಗಿದಿಲ್ಲ ಅಂತ ಅವರಿಗೆ ಈಗಲೇ ಅರ್ಥವಾಗಿತ್ತು. ಮದುವೆ ಮುಗಿದ ತಕ್ಷಣ ಹಬ್ಬ ಬಂದಿತ್ತು. ನಂತರ ಆಷಾಢ ಮಾಸ ಬರುತ್ತೆ. ಅದರ ನಂತರ ಮತ್ತೆ ಹಬ್ಬಗಳು. ನಂತರ ಮಗಳ ಹೆರಿಗೆ, ಬಾನಂತನ, ಮೊಮ್ಮಗು, ನಾಮಕರಣ ಇವೆಲ್ಲವನ್ನು ನೆನೆಸಿಕೊಂಡ್ರೆ ಅವರಿಗೆ ಒಂದು ಕ್ಷಣ ಗಾಬರಿ ಆಗ್ತಾ ಇತ್ತು. ರಾಮಚಂದ್ರರಾವ್ ಅವರಿಗೆ ಪೆನ್ಷನ್ ಬಿಟ್ಟರೆ ಬೇರೆ ಯಾವುದೇ ಆದಾಯವಿರಲಿಲ್ಲ. ಈಗ ಬರುತ್ತಿರುವ ಈ ಖರ್ಚುಗಳು ಹೇಗೆ ನಿಭಾಯಿಸುವುದು ಎಂದು ಅವರು ತುಂಬ ಹೆದರಿಕೊಂಡಿದ್ರು. ಆದ್ದರಿಂದಲೇ ಈಗ ಮಗಳು ಮತ್ತು ಅಳಿಯನಿಗೆ ಅವರು ತಪ್ಪಿಸಿಕೊಂಡು ಓಡಾಡ್ತಾ ಇದ್ರು. ಮಾರ್ಕೆಟಿನಿಂದ ಸಾಲವಾಗಿ ತಂದ ರೇಷನ್ ಅನ್ನು ಮನೆಯಲ್ಲಿ ಕೊಡುತ್ತಾ, ಸುಶೀಲಾ, ಈ ದಿನ ಏನು ಅಡುಗೆ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ ರಾಮಚಂದ್ರರಾವ್.
ಒಬ್ಬಟ್ಟು ಎಣ್ಣೆ ಬದನೆಕಾಯಿ ಚಟ್ನಿ ಮಾಡಬೇಕು ಅಂತ ನಿಮ್ಮ ಮಗಳು ಹೇಳಿದ್ದಾಳೆ. ಅಳಿಯನಿಗೆ ಈ ದಿನ ಅವುಗಳನ್ನು ತಿನ್ನಬೇಕು ಅಂತ ಆಸೆಯಾಗಿದೆಯಂತೆ. ಅವಳು ಪದೇ ಪದೇ ಬಂದು ತನ್ನ ಗಂಡನಿಗೆ ಏನು ಬೇಕು ಏನು ಬೇಡ ಅಂತ ಹೇಳಿಬಿಟ್ಟು ಹೋಗ್ತಾಳೆ. ರಾತ್ರಿಗೆ ಸಾಂಬಾರು ಮತ್ತು ಹಪ್ಳ ಬೇಕು ಅಂತ ಹೇಳಿದ್ದಾಳೆ. ನೀವು ಹಪ್ಳ ತಂದಿದ್ದೀರಾ ತಾನೆ? ಹಪ್ಳ ಇಲ್ಲದೆ ನಿಮ್ಮ ಅಳಿಯನಿಗೆ ಒಂದು ತುತ್ತು ಊಟ ಕೂಡ ಇಳಿಯೋದಿಲ್ವಂತೆ. ಸುಶೀಲಾ, ಅವರು ಕೇಳಿಸಿಕೊಂಡ್ರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ನಿಧಾನವಾಗಿ ಮಾತನಾಡು. ಅವರು ಮನೆಯಲ್ಲಿ ಇಲ್ಲ ಬಿಡಿ, ಹೊರಗೆ ಸುತ್ತಾಡಿಕೊಂಡು ಬರ್ತೀವಿ ಅಂತ ಹೋಗಿದ್ದಾರೆ. ಆದ್ರೂ ನಿಮ್ಮ ಮಗಳು ಈ ಮನೆಯಲ್ಲಿ ಹುಟ್ಟಿಲ್ವಾ, ಬೆಳಿಲಿಲ್ವಾ? 23 ವರ್ಷ ಈ ಮನೆಯಲ್ಲಿಯೇ ನಮ್ಮ ಜೊತೆ ಬೆಳೆದವಳಿಗೆ ನಮ್ಮ ತಂದೆ ತಾಯಿಯ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ವಾ? ಅವಳು ದೊಡ್ಡ ಮನೆಯ ಸೊಸೆ ಆದ ತಕ್ಷಣ ನಮ್ಮ ಪರಿಸ್ಥಿತಿಗಳು ಏನಾದರೂ ಬದಲಾಗಿ ಬಿಡ್ತವ? ಎಲ್ಲ ಗೊತ್ತಿದ್ದು ತನ್ನ ಗಂಡನಿಗೆ ಇದು ಬೇಕು ಅದು ಬೇಕು, ಅವರು ಇದನ್ನು ತಿನ್ನೋದಿಲ್ಲ, ಅವರಿಗೆ ಇದು ಸ್ವಲ್ಪ ಕೂಡ ಇಷ್ಟವಾಗೋದಿಲ್ಲ ಅಂತ ನನಗೆ ಎಷ್ಟೊಂದು ತಲೆ ತಿಂತಾ ಇದ್ದಾಳೆ. ನಾವು ಎಲ್ಲಿಂದ ತರಬೇಕು ಇಷ್ಟೊಂದನ್ನು? ಆದರೂ ಈ ಹೆಣ್ಣು ಮಕ್ಕಳೇ ಹೀಗೆ, ಇವರಿಗೆ ಎಷ್ಟು ಇಟ್ಟರೂ ಸಾಕಾಗೋದಿಲ್ಲ. ನಮಗೆ ಎಷ್ಟೇ ಕಷ್ಟ ಬಂದರೂ ಅವರಿಗೆ ಯಾವುದೇ ಚಿಂತೆ ಇಲ್ಲ. ಸಣ್ಣ ವಯಸ್ಸಿನಿಂದಲೂ ಅವಳ ಬುದ್ಧಿ ಅದೇ ಥರ. ಯಾವಾಗಲೂ ಅಣ್ಣನ ಜೊತೆ ಪೋಟಿ ಹಾಕ್ತಾ ಇದ್ಲು. ಅಣ್ಣನನ್ನು ಓದಿಸುತ್ತಿದ್ದೀರಾ, ನನ್ನನ್ನು ಯಾಕೆ ಓದಿಸುವುದಿಲ್ಲ ಅಂತ ಹಠ ಮಾಡಿ ಊಟ ತಿಂಡಿ ಬಿಟ್ಟು ಇಂಜಿನಿಯರ್ ಸೇರಿಕೊಂಡ್ಲು. ಅವನೇನೋ ಗಂಡು ಮಗ, ನಾಳೆ ಅವನೇ ತಾನೇ ತಂದೆಯನ್ನು ಸಾಕಬೇಕು. ನಾನು ಬೇರೆ ಮನೆಗೆ ಹೋಗುವವಳು, ಇಷ್ಟೊಂದು ಓದಿ ನಾನು ಏನು ಮಾಡಲು ಸಾಧ್ಯ ಅಂತ ಅವಳು ಒಂದೇ ಒಂದು ಬಾರಿ ಕೂಡ ಯೋಚಿಸಲಿಲ್ಲ ಅಂತ ಗೊನಗಾಡುತ್ತಿದ್ದ ಹೆಂಡತಿಯನ್ನು ನೋಡಿ ರಾಮಚಂದ್ರರಾವ್ ಹೇಳ್ತಾರೆ, ಸುಮ್ಮನೆ ಇರಮ್ಮ ಸಾಕು, ಅವರೇನಾದ್ರೂ ಬಂದು ಬಿಟ್ರೆ ಚೆನ್ನಾಗಿರೋದಿಲ್ಲ. ಹೇಗೋ ಈ ದಿನಗಳು ಕಳೆದು ಅವರು ವಾಪಸ್ ಹೋದ್ರೆ ಅಷ್ಟೇ ಸಾಕು. ಪ್ರಿಯಾ ಯಾವಾಗ ಹೋಗ್ತಾಳಂತೆ? ಏನಾದ್ರೂ ಹೇಳಿದ್ಲಾ? ಹಬ್ಬ ಮುಗಿದ ಮಾರನೇ ದಿನ ಹೊರಟೋಗ್ತಾರಂತೆ. ಅವರ ಗಂಡನಿಗೆ ರಜೆ ಇಲ್ವಂತೆ. ಮುಖ ಊದಿಸಿಕೊಂಡೆ ಸುಶೀಲಮ್ಮ ಹೇಳ್ತಾಳೆ. ಅಷ್ಟರಲ್ಲೇ ಪ್ರಿಯಾ ಅಲ್ಲಿಗೆ ಬಂದು, ಅಮ್ಮ ನಿಮ್ಗೇನಾದರೂ ಸಹಾಯ ಬೇಕಾ ಅಂತ ಕೇಳಿದಾಗ, ಬೇಡಮ್ಮ, ನೀನು ಹೋಗಿ ನಿನ್ನ ಗಂಡನ ಜೊತೆ ಏನಾದರೂ ಮಾತನಾಡು ಅಂತ ಹೇಳ್ತಾರೆ ಸುಶೀಲಮ್ಮ. ರಾಮಚಂದ್ರರಾವ್ ಮತ್ತು ಸುಶೀಲಮ್ಮನಿಗೆ ಬೆಳಿಗ್ಗೆಯಿಂದ ತುಂಬಾ ಟೆನ್ಷನ್ ಆಗ್ತಾ ಇತ್ತು. ನಾಳೆ ಹಬ್ಬ, ಈ ದಿನವಾದರೂ ಮಗ ದುಡ್ಡು ಕಳಿಸಿಕೊಡ್ಲಿಲ್ಲ ಅಂದ್ರೆ ನಾವು ಏನು ಮಾಡಬೇಕು, ಯಾರನ್ನು ಕೇಳಬೇಕು ಅಂತ ಅವರು ಎಷ್ಟೋ ಟೆನ್ಷನ್ ಪಡ್ತಾ ಇದ್ರು. ಪ್ರತಿದಿನದ ಹಾಗೆ ಈ ದಿನ ಕೂಡ ಅವರು ಪೋಸ್ಟ್ ಮ್ಯಾನ್ಗಾಗಿ ಎದುರು ನೋಡ್ತಾ ಇರ್ಬೇಕಾದ್ರೇನೆ ಪೋಸ್ಟ್ ಮ್ಯಾನ್ ಅವರ ಮನೆಯನ್ನು ದಾಟಿ ಮುಂದೆ ಹೊರಟು ಹೋದ್ರು. ಶಾಕ್ನಿಂದ ಗಂಡ ಹೆಂಡತಿ ಇಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ತಾ ಇದ್ರು. ಸುಶೀಲಾ, ಮಹೇಶ್ ಅವರ ಮನೆಗೆ ಹೋಗಿ 2,000 ಆದ್ರೂ ಸಾಲ ಕೇಳಿ ನೋಡ್ತೀನಿ ಅಂತ ರಾಮಚಂದ್ರರಾವ್ ಹೇಳಿದಾಗ, ಮೊನ್ನೆನೆ ಅಲ್ವಾರಿ ಅವರು ಇಲ್ಲ ಅಂತ ಹೇಳಿದ್ರು, ಈ ದಿನ ಹೇಗೆ ನಿಮಗೆ ಕೊಟ್ಟು ಬಿಡ್ತಾರೆ? ಸುಮ್ಮನೆ ಯಾಕೆ ನೀವು ಅವರಿಗೆ ತೊಂದರೆ ಕೊಡ್ತೀರಾ? ರಾಮಚಂದ್ರರಾವ್ ಈಗ ಕೋಪವಾಗಿ ಕೇಳಿದ್ರು. ಹಾಗಿದ್ರೆ ಬೇರೆ ಯಾರನ್ನು ಕೇಳಬೇಕು ನಾನು? 10 ದಿನದ ಮೊದಲೇ ನಿನ್ನ ಮಗನಿಗೆ ನಾವು ಪತ್ರವನ್ನು ಬರೆದಿದ್ದೇವೆ. 5,000 ಅಲ್ದಿದ್ರು ಕನಿಷ್ಠ ಪಕ್ಷ ಒಂದು 3,000 ಆದ್ರೂ ಕಳಿಸಬೇಕಾಗಿತ್ತಲ್ವಾ ನಮ್ಮ ಮಗ? ಆಗ ಸುಶೀಲಮ್ಮ ಹೇಳ್ತಾಳೆ, ಅವರಿಗೆ ಏನು ಕಷ್ಟ ಬಂತೋ ಏನೋ, ನೀವು ಸ್ವಲ್ಪ ಕೂಡ ಯೋಚಿಸದೆ ಅವನನ್ನು ಏನೋ ಒಂದು ಆಡಿಕೊಳ್ತಾನೆ ಇರ್ತೀರಾ. ಮೊನ್ನೆನೇ ಅಲ್ವಾ ಇನ್ನು ಅವನಿಗೆ ಕೆಲಸ ಸಿಕ್ಕಿರೋದು, ಆದರೂ ಅವನಿಗೆ ಇನ್ನು ನಮ್ಮ ಪತ್ರ ಸಿಕ್ತೋ ಇಲ್ವೋ? ಇಷ್ಟಕ್ಕೂ ಯಾರ ಮೇಲೆ ಇರುವ ಕೋಪವನ್ನು ನೀವು ಯಾರ ಮೇಲೋ ತೋರಿಸ್ತಾ ಇದ್ದೀರಾ? ಇನ್ನು ಮೊನ್ನೆನೆ ತಾನೆ ಮದುವೆಗೆ ಅಷ್ಟೊಂದು ದುಡ್ಡನ್ನು ಖರ್ಚು ಮಾಡಿದ್ದಾರೆ. ಇಷ್ಟು ಬೇಗ ನಾವು ಮತ್ತೆ ಮನೆಗೆ ಹೋದ್ರೆ ಅವರಿಂದ ಏನು ಮಾಡೋಕ್ಕಾಗುತ್ತೆ? ಅವರು ಏನು ಎಲ್ಲಿಂದ ಕೊಡ್ತಾರೆ ಅಂತ ಸ್ವಲ್ಪ ಕೂಡ ಯೋಚಿಸದ ನಿಮ್ಮ ಮಗಳನ್ನು ಒಂದೇ ಒಂದು ಮಾತು ಕೂಡ ಕೇಳಿದೆ ತನ್ನ ಮಗನನ್ನು ಸಪೋರ್ಟ್ ಮಾಡ್ತಾ ಇದ್ಲು ಸುಶೀಲಮ್ಮ. ಹೊರಗಿನಿಂದ ಬಂದಿದ್ದ ಮಗಳು ಮತ್ತು ಅಳಿಯ ಅವರು ತಂದಿದ್ದ ವಸ್ತುಗಳನ್ನು ಓಪನ್ ಮಾಡ್ತಾ ಇದ್ರು. ಅವಳು ಕೊಂಡುಕೊಂಡ ಸೀರೆ, ಬಳೆಗಳು, ಗಂಡನಿಗೆ ಕೊಂಡುಕೊಂಡಂತಹ ಬಟ್ಟೆಗಳನ್ನು ತನ್ನ ತಂದೆ ತಾಯಿಗೆ ತೋರಿಸುತ್ತಾ, ಒಂದು ವಾಚನ್ನು ಕೂಡ ಅವರಿಗೆ ತೋರಿಸುತ್ತಾ, ಅಪ್ಪ ಇದು ಹೇಗಿದೆ ಹೇಳಿ? ನಿಮ್ಮ ಅಳಿಯಂದಿರು ತುಂಬಾ ಸಮಯದಿಂದ ಇದನ್ನು ಕೊಂಡುಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ನಾನೇ ಅವರನ್ನು ಕೊಂಡುಕೊಳ್ಳಲು ಬಿಡ್ಲಿಲ್ಲ. ಹಬ್ಬಕ್ಕೆ ಇಲ್ಲಿಗೆ ಬಂದಾಗ ನೀವು ಏನೋ ಒಂದನ್ನು ಕೊಟ್ಟೆ ಕೊಡ್ತೀರಾ ತಾನೆ? ಅದಕ್ಕೆ ನಾನು ಅಪ್ಪ ಅಮ್ಮನಿಗೆ ಹೇಳ್ತೀನಿ, ನಿಮಗಿಷ್ಟವಾದ ಅದೇ ವಾಚನ್ನು ಕೊಡಿಸಿ ಅಂತ. ನನ್ನ ಮಾತು ಕೇಳಿ ಅವರು ಕೂಡ ಸುಮ್ಮನಾಗಿ ಬಿಟ್ರು. ಇಲ್ಲಿ ನೋಡಿ, ಈ ಸೀರೆ ಎಷ್ಟೊಂದು ಚೆನ್ನಾಗಿದೆ, ಮೈಸೂರು ಸಿಲ್ಕ್ ಸೀರೆ. ಇದು ನೀವು ನಿಮ್ಮ ಅಳಿಯನಿಗೆ ಇಡುವಂತಹ ಬಟ್ಟೆಗಳು. ನಮಗೆ ಪರಿಚಯವಿರುವ ನಿಮ್ಮ ಯಾವಾಗಲೂ ಹೋಗ್ತೀವಲ್ವಾ ಅದೇ ಅಂಗಡಿಯಲ್ಲಿಯೇ ಹಳೆಯ ಖಾತಾದಲ್ಲಿ ಬರೆಸಿ ಇದೆಲ್ಲವನ್ನು ತಂದಿದ್ದೇನೆ. 1 ವಾರದೊಳಗೆ ಅಪ್ಪ ವಾಪಸ್ ಕೊಟ್ಟು ಬಿಡ್ತಾರೆ ಅಂತ ಹೇಳಿ ಬಂದಿದ್ದೀನಿ. ಮಗಳು ತೋರಿಸಿದ ಬಟ್ಟೆಗಳನ್ನು, ವಾಚನ್ನು ನೋಡಿದ ತಕ್ಷಣ ಪ್ರಿಯಾಳ ತಂದೆ ತಾಯಿಯ ಮುಖಗಳು ಬಿಳಿಚಿಕೊಂಡಿದ್ವು. ಸುಮಾರು 10,000 ರೂಪಾಯಿ ಸಾಮಾನುಗಳು ಒಂದೇ ಒಂದು ಮಾತು ಹೇಳದೆ ಕೇಳದೆ ತಂದು ಬಿಟ್ಟಿದ್ದಾಳೆ. ಇಷ್ಟಕ್ಕೂ ಇವಳಿಗೆ ಸ್ವಲ್ಪನಾದರೂ ಬುದ್ಧಿ ಜ್ಞಾನ ಇದೆಯಾ? ತಂದೆ ತಾಯಿಯ ಪರಿಸ್ಥಿತಿ ಗೊತ್ತಿದ್ದು ಕೂಡ ಇವಳು ಹೇಗೆ ಇವೆಲ್ಲವನ್ನು ಕೊಟ್ಟುಕೊಂಡು ಬಂದಿದ್ದಾಳೆ?
ಅನ್ನುವಂತಹ ಕೋಪ ಬೇಸರ ಆ ತಂದೆ ತಾಯಿ ಇಬ್ಬರಿಗೂ ಬಂದಿತ್ತು. ಅಳಿಯನ ಎದುರುಗಡೆ ಏನು ಹೇಳಲಾರದೆ ಇಲ್ಲದಿರುವ ಸಂತೋಷವನ್ನು ಮುಖದ ಮೇಲೆ ತೋರಿಸುತ್ತಾ ತುಂಬಾ ಚೆನ್ನಾಗಿದೆ ಮಗಳೇ ಅಂತ ಹೇಳಿದ್ರು ಅಷ್ಟೇ. ನಾನು ಎಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ನಿಮ್ಮ ಮಗಳು ನನ್ನ ಮಾತನ್ನು ಕೇಳಲಿಲ್ಲ ಮಾವ. ನಮ್ಮ ಅಪ್ಪ ಹೇಗಿದ್ರು ನಿಮಗೆ ಕೊಟ್ಟೇ ಕೊಡ್ತಾರೆ, ನೀವೇ ನಿಮಗೆ ಏನು ಬೇಕೋ ಅವುಗಳನ್ನು ಕೊಂಡುಕೊಳ್ಳೋಣ ಅಂತ ಬಲವಂತ ಮಾಡಿದ್ರೆ ಸರಿ ಅಂತ ಹೇಳಿದೆ ಅಂತ ಹೇಳಿದ ಅಳಿಯನ ಮಾತುಗಳನ್ನು ಕೇಳಿ, ನೀವು ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದೀರಿ ಅಳಿಯಂದ್ರೆ. ಹೇಗಿದ್ರು ಇವುಗಳನ್ನು ನಾವೇ ಕೊಂಡುಕೊಳ್ಳಲು ಹೊರಗೆ ಹೋಗ್ಬೇಕಾಗಿತ್ತು. ಇದೇ ಮಾತುಗಳನ್ನು ನಾನು ನನ್ನ ಮಗಳಿಗೆ ಸಹ ಹೇಳಿದ್ವಿ ಅಂತ ಮಗಳ ಪರವಾಗಿ ಇನ್ನೊಂದು ಸುಳ್ಳನ್ನು ಹೇಳಿದ್ರು ರಾಮಚಂದ್ರರಾವ್. ಹಬ್ಬದ ದಿನ ಮಗಳು ಮತ್ತು ಅಳಿಯಂದಿರು ತಂದಂತಹ ಹೊಸ ಬಟ್ಟೆಗಳನ್ನು ವಾಚನ್ನು ಹಾಕಿಕೊಂಡು ಸಿನಿಮಾಗೆ ಹೋಗಿ ಬರ್ತೀವಿ ಅಂತ ಹೊರಗೆ ಹೋಗಿದ್ರು. ಆ ತಂದೆ ತಾಯಿಯ ಮುಖದಲ್ಲಿ ಅವರ ಮನಸ್ಸಿನಲ್ಲಿ ಹಬ್ಬ ಎನ್ನುವ ಸಂತೋಷನೇ ಕಾಣಿಸ್ತಾ ಇರಲಿಲ್ಲ. ಮಗಳು ತಲೆ ಮೇಲೆ ತಂದಿಟ್ಟಂತಹ ಈ ಸಾಲವನ್ನು ಹೇಗಪ್ಪ ತೀರಿಸಬೇಕು ಅಂತ ಅವರಿಬ್ಬರು ಈಗ ಟೆನ್ಷನ್ ಮಾಡಿಕೊಂಡಿದ್ರು. ಮಗಳು ಮತ್ತು ಅಳಿಯ ಹೊರಗೆ ಹೋದ ತಕ್ಷಣ ಸುಶೀಲಮ್ಮ ಮತ್ತು ರಾಮಚಂದ್ರರಾವ್ ತಮ್ಮ ಮಗಳನ್ನು ನೆನೆಸಿಕೊಂಡು ಮತ್ತೆ ಬೇಸರ ವ್ಯಕ್ತಪಡಿಸ್ತಾ ಇದ್ರು. ಒಂದೇ ಒಂದು ಮಾತು ಕೂಡ ನಮ್ಮನ್ನು ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ ಅವಳಿಗೆ? ಅಷ್ಟೊಂದು ಕಾಸ್ಟ್ಲಿ ಬಟ್ಟೆಗಳನ್ನು ವಾಚನ್ನು ಕೊಂಡುಕೊಂಡು ಬಿಟ್ಟಿದ್ದಾಳೆ ಈ ಹುಡುಗಿ. ಒಂದು ವೇಳೆ ಮಗ ದುಡ್ಡು ಕಳಿಸಿಕೊಡ್ಲಿಲ್ಲ ಅಂದ್ರೆ ಯಾರ ಕೈ ಕಾಲು ಹಿಡಿದುಕೊಂಡು 2-3 ಸಾವಿರ ಸಾಲ ತಂದು ಇಬ್ಬರಿಗೂ ಸಿಂಪಲ್ ಆಗಿ ಬಟ್ಟೆ ಇಟ್ಟು ಕಳಿಸೋಣ ಅಂದುಕೊಂಡ್ರೆ ಇವಳು 10,000 ಸಾಲ ಮಾಡಿ ಬಂದಿದ್ದಾಳೆ. ನಾವೇ ಅವಳಿಗೆ ಹೇಳಿದ್ದೇವೆ ಅಂತ ನಮ್ಮ ಎದುರುಗಡೆ ಕುಳಿತುಕೊಂಡು ಸುಳ್ಳು ಕೂಡ ಹೇಳಿಬಿಟ್ಟಿದ್ದಾಳೆ. ರಾಮಚಂದ್ರರಾವ್ ತುಂಬಾ ದುಃಖವಾಗಿ ಹೇಳ್ತಾ ಇದ್ರು. ಅಷ್ಟರಲ್ಲೇ ಮಗಳ ಧ್ವನಿ ಕೇಳಿ, ಅಮ್ಮ ಟಿಕೆಟ್ ಸಿಗಲಿಲ್ಲ. ಅವರಿಬ್ಬರು ಶಾಕ್ ಆಗಿಬಿಟ್ಟಿದ್ರು. ಹಬ್ಬವನ್ನು ಮುಗಿಸಿಕೊಂಡು ಮಾರನೆಯ ದಿನ ಮಗಳು ಮತ್ತು ಅಳಿಯಂದಿರು ಹೊರಟ ತಕ್ಷಣ ರಾಮಚಂದ್ರರಾವ್ ಮತ್ತು ಸುಶೀಲಮ್ಮ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ರು. ಗಂಡನನ್ನು ಸಮಾಧಾನ ಪಡಿಸುತ್ತಾ, ಮಗ ಇವತ್ತಲ್ಲ ಅಂದ್ರೆ ನಾಳೆ ದುಡ್ಡನ್ನು ಖಂಡಿತ ಕಳಿಸ್ಕೊಡ್ತಾನೆ ಬಿಡಿ, ನೀವು ಅಷ್ಟೊಂದು ಟೆನ್ಷನ್ ಮಾಡ್ಕೊಡ್ಬೇಡಿ. ಅವನು ಕಳುಹಿಸಿದ ದುಡ್ಡಿನಲ್ಲಿ ಸ್ವಲ್ಪ ಸಾಲವನ್ನು ತೀರಿಸಿ ಸ್ವಲ್ಪ ಸಮಯದ ನಂತರ ಮತ್ತೆ ಇನ್ನೂ ಸ್ವಲ್ಪ ದುಡ್ಡನ್ನು ಕೇಳೋಣ ಬಿಡಿ ಅಂತ ಹೇಳ್ತಾ ಇದ್ರು ಸುಶೀಲಮ್ಮ. ಇನ್ನು ಏನು ತಾನೇ ಮಾಡಲು ಸಾಧ್ಯ? ಮಗ ಎಷ್ಟು ದುಡ್ಡು ಕಳಿಸ್ತಾನೋ ನೋಡಿಕೊಂಡು 2 ಅಂಗಡಿಗಳಲ್ಲಿಯೋ ಸ್ವಲ್ಪ ಸ್ವಲ್ಪವಾದರೂ ಸಾಲ ತೀರಿಸಿ ಉಳಿದಿದ್ದನ್ನು ಸ್ವಲ್ಪ ದಿನದ ನಂತರ ಕೊಡ್ತೀವಿ ಅಂತ ಹೇಳೋಣ. ಆ ತಂದೆ ತಾಯಿ ಇಬ್ಬರು ಬೆಟ್ಟದಷ್ಟು ಆಸೆಯಿಂದ ತಮ್ಮ ಮಗ ದುಡ್ಡು ಕಳಿಸ್ಕೊಡ್ತಾನೆ ಅಂತ ಕಾಯ್ತಾ ಇದ್ರು. ಸುಮಾರು 1 ವಾರದ ನಂತರ ಅವರ ಮನೆಗೆ 2 ಕಾಗದಗಳು ಬಂದಿದ್ವು. ಸುಶೀಲಮ್ಮ ಎಷ್ಟೋ ಸಂತೋಷವಾಗಿ ಹೇಳ್ತಾರೆ, ಬೇಗ ಬೇಗ ಮಗನ ಪತ್ರವನ್ನು ಓಪನ್ ಮಾಡಿ, ನಮ್ಮ ಮಗ ಏನು ಬರೆದಿದ್ದಾನೋ ಏನೋ, ಅದರಲ್ಲಿ ಏನಾದರೂ ಚೆಕ್ ಅನ್ನು ಕಳಿಸಿಕೊಟ್ಟಿರಬಹುದೇನೋ ಅಂತ ಹೇಳ್ತಾ ಇದ್ರು. ಪತ್ರವನ್ನು ಓಪನ್ ಮಾಡಿದಾಗ ಮೊದಲು ಕ್ಷೇಮ ಸಮಾಚಾರಗಳ ಬಗ್ಗೆ ಬರೆಯಲಾಗಿತ್ತು. ನಂತರ ನಿಮ್ಮ ಸೊಸೆಗೆ ಈಗ 3ನೇ ತಿಂಗಳು ನಡೀತಾ ಇದೆ. ಗರ್ಭಿಣಿಯಾದಾಗಿನಿಂದ ಅವಳು ತುಂಬಾ ವೀಕ್ ಆಗಿ ಸುಸ್ತಾಗಿ ಬಿಟ್ಟಿದ್ದಾಳೆ. ಡಾಕ್ಟರ್ ಎಷ್ಟೊಂದು ಔಷಧಿಗಳನ್ನು ಬರೆದು ಕೊಡ್ತಾ ಇದ್ದಾರೆ. ಈ ಶುಭ ಸಮಾಚಾರವನ್ನು ಓದಿದ ತಕ್ಷಣ ಅವರಿಬ್ಬರ ಮುಖದಲ್ಲಿ ಅದೆಷ್ಟೋ ಸಂತೋಷ ಬಂದಿತ್ತು. ಕೊನೆಯಲ್ಲಿ ಆ ಪತ್ರದಲ್ಲಿ ಬರೆಯಲಾಗಿದ್ದ ವಿಷಯವನ್ನು ಓದಿ ಅವರ ಉಸಿರೇ ನಿಂತಂತೆ ಆಗ್ಬಿಟ್ಟಿತ್ತು. ಅಪ್ಪ, ನೀವು ದುಡ್ಡನ್ನು ಕಳುಹಿಸಿಕೊಡಿ ಅಂತ ಹೇಳಿದ್ದೀರಾ, ಆದ್ರೆ ಈಗ ಸದ್ಯಕ್ಕೆ ನಿಮ್ಮ ಸೊಸೆಯ ಆರೋಗ್ಯ ಸರಿಯಿಲ್ಲ. ಇಲ್ಲಿ ನನಗೆ ಖರ್ಚುಗಳು ಹೆಚ್ಚಾಗಿ ಬಿಟ್ಟಿದ್ದಾವೆ. ನಗರದ ಜೀವನದ ಬಗ್ಗೆ, ನಗರದ ಖರ್ಚುಗಳ ಬಗ್ಗೆ ನಿಮಗೆ ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಕೂಡ ಇಲ್ಲ. ಒಂದೇ 1 ರೂಪಾಯಿ ಕೂಡ ನಮಗೆ ಉಳಿಯುತ್ತಿಲ್ಲ. ನಾಳೆ ಸಣ್ಣ ಮಗುವಿನೊಂದಿಗೆ ನನಗೆ ಬರುವ ಈ ಸಂಬಳದಲ್ಲಿ ನಾವು ಹೇಗೆ ತಾನೇ ಜೀವನ ಮಾಡಬೇಕೋ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಆದ್ದರಿಂದ ನಿಮಗೆ ದುಡ್ಡನ್ನು ಕಳುಹಿಸಿಕೊಡಲಾಗ್ತಾ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಇನ್ನೊಂದು ಮುಖ್ಯವಾದ ವಿಷಯ, ಎಷ್ಟೋ ಧೈರ್ಯ ಮಾಡಿ ನಿಮಗೆ ಈ ಉಪಾಯವನ್ನು ಹೇಳುತ್ತಿರುವುದರಿಂದ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವು ಅಡಮಾನ ಇಟ್ಟಿರುವ ಮನೆಯನ್ನು ಮಾರಾಟ ಮಾಡಿ ಊರಿನಲ್ಲಿ ಮಾಡಿದ ಎಲ್ಲ ಸಾಲವನ್ನು ತೀರಿಸಿ ನೀವು ಮತ್ತು ಅಮ್ಮ ಇಬ್ಬರು ನಗರಕ್ಕೆ ಬಂದು ಬಿಡಿ. ನೀವು ನಮ್ಮ ಜೊತೆ ಇದ್ರೆ ನಮಗೂ ಕೂಡ ಎಷ್ಟೊಂದು ಸಹಾಯವಾಗುತ್ತೆ. ಇಲ್ಲಿ ಕೆಲಸ ಮಾಡಲು ಯಾರು ಕೆಲಸದವರು ಸಿಗ್ತಾ ಇಲ್ಲ. ಸಿಕ್ಕಿದರೂ ಅವರಿಗೆ ತುಂಬಾ ಹೆಚ್ಚಿನ ಸಂಬಳ ಕೊಡಬೇಕು. ನಿಮ್ಮ ಸೊಸೆ ತಾಯಿ ಆಗ್ತಾ ಇದ್ದಾಳೆ. ಇಂತಹ ಸಮಯದಲ್ಲಿ ಅವಳಿಂದ ಏನು ಕೆಲಸ ಮಾಡಲು ಸಾಧ್ಯವಾಗ್ತಿಲ್ಲ. ನನ್ನದು ಪ್ರೈವೇಟ್ ಕಂಪನಿ ಆದ್ದರಿಂದ ನನಗೆ ಸ್ವಲ್ಪ ಕೂಡ ಟೈಮ್ ಸಿಗ್ತಾ ಇಲ್ಲ. ನಾನು ಯಾವ ಕೆಲಸವನ್ನು ಮಾಡಲು ಸಾಧ್ಯವಾಗ್ತಾ ಇಲ್ಲ. ನೀವಿಬ್ಬರು ನಮ್ಮ ಜೊತೆ ಇದ್ರೆ ಅಮ್ಮ ಮನೆಯ ಕೆಲಸಗಳನ್ನು ಮಾಡಿಕೊಳ್ತಾರೆ. ನೀವು ಹೊರಗಿನ ಕೆಲಸವನ್ನು ನೋಡಿಕೊಳ್ಳಬಹುದು. ಆ ಮನೆಯನ್ನು ಮಾರಾಟ ಮಾಡಿದ್ರೆ ಸುಮಾರು 5 ಲಕ್ಷದವರೆಗೂ ದುಡ್ಡು ಬರುತ್ತೆ. ಸಾಲ ತೀರಿಸಿ ಉಳಿದ ದುಡ್ಡನ್ನು ಬ್ಯಾಂಕಿನಲ್ಲಿ ಇಟ್ಟರೆ ಸ್ವಲ್ಪ ಬಡ್ಡಿಯಾದರೂ ಸಿಗುತ್ತೆ. ಇಲ್ಲಿ ಹೆಚ್ಚಿನ ಬಾಡಿಗೆ ಕಟ್ಟಲಾಗದೆ ಸಣ್ಣ ಮನೆಯಲ್ಲಿ ನಾವು ಎಷ್ಟೋ ಕಷ್ಟಪಡ್ತಾ ಇದ್ದೀವಿ. ಆ ಉಳಿದ ದುಡ್ಡಿನಲ್ಲಿ ನಾವು ಸ್ವಲ್ಪ ದೊಡ್ಡ ಮನೆ ತೆಗೆದುಕೊಳ್ಳಬಹುದು.
ಆ ಹಳ್ಳಿಯ ಮನೆಯ ಮೇಲೆ ನಿಮಗೆ ಎಷ್ಟೊಂದು ಪ್ರೀತಿ ಇದೆ ಅಂತ ಗೊತ್ತಿದ್ರೂ ಕೂಡ ಈ ರೀತಿ ಬರೆಯಲು ಕಾರಣ ಇಲ್ಲಿ ನಾವು ಪಡುತ್ತಿರುವ ಕಷ್ಟಗಳು. ಮಗ ಬರೆದಿರುವ ಈ ಪತ್ರವನ್ನು ಓದಿ ರಾಮಚಂದ್ರರಾವ್ ಅವರ ಮುಖದ ಭಾವನೆಗಳೇ ಬದಲಾಗಿ ಬಿಟ್ಟಿದ್ವು. ಅವರ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ಬಾಯಿಂದ ಒಂದೇ ಒಂದು ಮಾತು ಸಹ ಹೊರಬರಲಿಲ್ಲ. ಆ ದಂಪತಿಗಳು ಒಬ್ಬರ ಮುಖವನ್ನು ಒಬ್ಬರು ಗಾಬರಿಯಾಗಿ ನೋಡಿಕೊಳ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಅವರೀಗ ಮಗಳ ಪತ್ರವನ್ನು ಓಪನ್ ಮಾಡಿದ್ರು. ಅಪ್ಪ ಅಮ್ಮನಿಗೆ ನನ್ನ ನಮಸ್ಕಾರಗಳು. ನಾವು ಕ್ಷೇಮವಾಗಿ ಬಂದು ಸೇರಿದ್ದೇವೆ. ಇಲ್ಲಿಗೆ ಬಂದಾಗಿನಿಂದ ನಿಮ್ಮ ಅಳಿಯಂದಿರು ನಿಮ್ಮ ಬಗ್ಗೆ ಅವರ ಮನೆಯಲ್ಲಿ ಎಷ್ಟೊಂದು ಗೌರವವಾಗಿ ಹೇಳಿಕೊಳ್ತಾ ಇದ್ದಾರೆ. ನಮ್ಮ ಅತ್ತೆ ಮಾವ ನಮ್ಮನ್ನು ಎಷ್ಟೊಂದು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅಂತ ಅವರು ನಿಮ್ಮನ್ನು ತುಂಬಾ ಹೊಗಳುತ್ತಾ ಇದ್ರು. ಇನ್ನು ಅತ್ತೆಯವರು ನಿಮ್ಮ ತವರು ಮನೆಯವರು ಹಬ್ಬಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಕೇಳಿದಾಗ ನಿಮ್ಮ ಅಳಿಯಂದಿರು ಎಷ್ಟೋ ಹೆಮ್ಮೆಯಿಂದ ವಾಚನ್ನು ಮತ್ತು ಬಟ್ಟೆಯನ್ನು ತೋರಿಸಿದ್ರು. ನಾನು ಕೂಡ ಸೀರೆಯನ್ನು ತೋರಿಸಿದೆ. ನಿಮ್ಮ ತವರು ಮನೆಯವರ ಕೈಯಿಂದ ಅಷ್ಟೊಂದು ದುಡ್ಡನ್ನು ಯಾಕೆ ನೀವು ಖರ್ಚು ಮಾಡಿಸಿದ್ದೀರಾ ಅಂತ ಹೇಳಿ ಮಾವನವರು ನಿಮ್ಮ ಅಳಿಯನಿಗೆ ಚೆನ್ನಾಗಿ ಕ್ಲಾಸ್ ಕೂಡ ತೆಗೆದುಕೊಂಡ್ರು. ಅಷ್ಟರಲ್ಲೇ ಸುಶೀಲಮ್ಮ ಕೋಪವಾಗಿ ಹೇಳ್ತಾ ಇದ್ಲು, ತವರು ಮನೆಯಲ್ಲಿ ನನ್ನ ತಂದೆ ತಾಯಿಯನ್ನು ಮುಳುಗಿಸಿ ಬಂದ್ಬಿಟ್ಟಿದೀವಿ ಅಂತ ನೀನು ಹೇಳಲಿಲ್ಲ ತಾಯಿ ಅಂತ. ಸುಶೀಲಾ, ಸ್ವಲ್ಪ ಸಮಯ ಸುಮ್ಮನಿರು, ಮಗಳ ಪತ್ರವನ್ನು ಓದಲು ಬಿಡು ಅಂತ ಹೇಳ್ತಾ ಇದ್ರು ರಾಮಚಂದ್ರರಾವ್. ಅಪ್ಪ ಅಮ್ಮ, ನೀವಿಬ್ಬರು ನನ್ನನ್ನು ಕ್ಷಮಿಸಿಬಿಡಿ. ಅಪ್ಪ, ನಿಮ್ಮ ಕಷ್ಟಗಳು ಚೆನ್ನಾಗಿ ಗೊತ್ತಿದ್ರು ನಾನು ಅಷ್ಟೊಂದು ದುಡ್ಡನ್ನು ಖರ್ಚು ಮಾಡಿ ವಾಚನ್ನು ಬಟ್ಟೆಗಳನ್ನು ಕೊಂಡುಕೊಂಡಿದ್ದೇನೆ ಅಂತ ನೀವಿಬ್ಬರು ತುಂಬ ದುಃಖ ಪಟ್ಟಿರ್ತೀರ ಅಲ್ವಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಪ್ಪ, ನಿಮಗೆ ತೊಂದರೆ ಕೊಡುವುದು ನನ್ನ ಉದ್ದೇಶವಲ್ಲ. ಅತ್ತೆ ಮನೆಯಲ್ಲಿ ನಿಮ್ಮ ಗೌರವವನ್ನು ಉಳಿಸಬೇಕು ಅಂತ ನಾನು ಈ ರೀತಿ ಮಾಡಬೇಕಾಯಿತು. ಆದ್ದರಿಂದಲೇ ನಿಮಗೆ ಒಂದೇ ಒಂದು ಮಾತು ಕೂಡ ಹೇಳದೆ ಎಲ್ಲವನ್ನು ಕೊಂಡುಕೊಂಡು ತರಬೇಕಾಯಿತು. ಈ ವಿಷಯವನ್ನು ತಿಳಿದು ನಿಮಗೆ ಎಷ್ಟೊಂದು ದುಃಖವಾಯಿತು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಎದುರುಗಡೆನೆ ನೀವೇ ಕೊಂಡುಕೊಳ್ಳಲು ಹೇಳಿದ್ದೀರಾ ಅಂತ ಸುಳ್ಳು ಕೂಡ ಹೇಳಿಬಿಟ್ಟೆ. ನಾನು ಮಾಡಿದ ಈ ಎಲ್ಲ ಕೆಲಸಗಳಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಾನು ಇನ್ನೊಂದು ದೊಡ್ಡ ತಪ್ಪನ್ನು ಮಾಡಿದ್ದೇನೆ. ಈ ಮಾತನ್ನು ಅಲ್ಲೇ ನಿಮಗೆ ಹೇಳಿದರೆ ನೀವು ದುಃಖ ಪಡ್ತೀರಾ ಅಂತ ನಿಮಗೆ ಈ ಪತ್ರದಲ್ಲಿ ಬರೆದಿದ್ದೇನೆ. ಬೀರ್ವಾದಲ್ಲಿ ಬಟ್ಟೆಗಳ ಕೆಳಗೆ ಒಂದು ಕವರ್ನಲ್ಲಿ 20,000 ರೂಪಾಯಿಗಳನ್ನು ಇಟ್ಟಿದ್ದೇನೆ. ಆ ದುಡ್ಡು ಮದುವೆಯಲ್ಲಿ ನನಗೆ ಸಿಕ್ಕಂತಹ ಸ್ವಲ್ಪ ಹಣ ಮತ್ತು ಪ್ರತಿ ತಿಂಗಳು ನಿಮ್ಮ ಅಳಿಯಂದಿರು ನನ್ನ ಖರ್ಚಿಗೆ ಅಂತ ಕೊಡುತ್ತಿದ್ದ ಸ್ವಲ್ಪ ದುಡ್ಡು, ಅದೆಲ್ಲವನ್ನು ಉಳಿಸಿ ನಾನು ಇಲ್ಲಿಗೆ ಹಬ್ಬಕ್ಕೆ ಬರಬೇಕಾದ್ರೇ ತೆಗೆದುಕೊಂಡು ಬಂದಿದ್ದೆ. ನೀವು ಎಷ್ಟೋ ಕಷ್ಟಪಟ್ಟು ಪ್ರೀತಿಯಿಂದ ಕಟ್ಟಿಕೊಂಡಂತಹ ಮನೆಯನ್ನು ಅಡಮಾನ ಇಟ್ಟು ನನ್ನ ಮದುವೆಯನ್ನು ಮಾಡಿದ್ದೀರಾ. ಆದರೂ ತಕ್ಷಣ ಹಬ್ಬಕ್ಕೆ ಬಂದರೆ ನಿಮಗೆ ಎಷ್ಟೊಂದು ಖರ್ಚುಗಳು ಆಗುತ್ತೆ ಅಂತ ಗೊತ್ತಿದ್ರು ನಿಮ್ಮನ್ನು ನೋಡಬೇಕು ಅಂತ ನನಗೆ ತುಂಬ ಜಾಸ್ತಿ ಆಸೆ ಆಗ್ತಾ ಇತ್ತು. ಆದ್ದರಿಂದಲೇ ನಿಮ್ಮನ್ನು ನೋಡಬೇಕು ಅಂತ ನಾನು ಬಂದೆ. ಅತ್ತೆ ಮನೆಯಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಾರ್ದು ಅಂತ ಅವರು ನಿಮ್ಮನ್ನು ಗೌರವಿಸಬೇಕು ಅಂತಾನೆ ಅಷ್ಟೊಂದು ದುಡ್ಡು ಕೊಟ್ಟು ಆ ಸಾಮಾನುಗಳನ್ನು ಕೊಂಡುಕೊಂಡೆ. ಇದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಯಾಗಬಾರ್ದು ಅಂತ ಆ ದುಡ್ಡನ್ನು ನಾನು ಬೀರ್ವಾದಲ್ಲಿ ಎತ್ತಿಟ್ಟಿದ್ದೇನೆ. ಆ ದುಡ್ಡನ್ನು ತೆಗೆದುಕೊಂಡು ನಾನು ಕೊಂಡುಕೊಂಡ ಸಾಮಾನುಗಳ ಸಾಲವನ್ನು ತೀರಿಸಿಬಿಡಿ. ಉಳಿದ ದುಡ್ಡಿನಲ್ಲಿ ನಮಗಾಗಿ ಮಾಡಿದ ಸಾಲವನ್ನು ಸಹ ತೀರಿಸಿಬಿಡಿ. ಈ ರೀತಿ ಮಾಡಿದ್ದಕ್ಕೆ ನೀವಿಬ್ಬರು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನನಗೆ ನೀವು ಆಗಾಗ ಉತ್ತರವನ್ನು ಬರೆಯಿರಿ. ಇಂತಿ ಪ್ರೀತಿಯಿಂದ ನಿಮ್ಮ ಮಗಳು ಪ್ರಿಯಾ. ಮಗಳ ಪತ್ರವನ್ನು ಓದಿ ಮುಗಿಸುವಷ್ಟರಲ್ಲೇ ರಾಮಚಂದ್ರರಾವ್ ಅವರ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಬರ್ತಾ ಇತ್ತು. ಸುಶೀಲಮ್ಮ ಕೂಡ ಕಣ್ಣೀರು ಹಾಕುತ್ತಾ, ಎಷ್ಟಾದರೂ ಹೆಣ್ಣು ಮಕ್ಕಳೇ, ಹೆಣ್ಣು ಮಗು ಅಂತ ಮದುವೆ ಮಾಡಿಕೊಂಡು ಬೇರೆಯವರ ಮನೆಗೆ ಹೋಗುವವಳು ಅಂತ ಅವಳನ್ನು ನಾನು ಯಾವತ್ತೂ ಅಷ್ಟೊಂದು ಪ್ರೀತಿ ಮಾಡಲೇ ಇಲ್ಲ. ಆದರೂ ನನ್ನ ಮಗಳಿಗೆ ತನ್ನ ತವರು ಮನೆಯ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಎಂದು ಮೊಟ್ಟ ಮೊದಲ ಬಾರಿ ತನ್ನ ಮಗಳನ್ನು ಹೊಗಳ್ತಾ ಇದ್ರು ಸುಶೀಲಮ್ಮ. ತಾವು ಮಾಡಿದ ತಪ್ಪನ್ನು ಆ ಇಬ್ಬರು ಗಂಡ ಹೆಂಡತಿಯರು ನೆನೆಸಿಕೊಂಡು ಈಗ ಕಣ್ಣೀರು ಹಾಕ್ತಾ ಇದ್ರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.